ಈಗ ಮೊದಲನೆಯದಾಗಿ ಪ್ರಾರ್ಥನೆ. ಈ ಒಂದು ಪ್ರಾರ್ಥನೆಯನ್ನ ನಮ್ಮ ನಾಟಕದ ಮಾಸ್ತರ್ ಅವರು, ಹಾರ್ಮೋನಿಯಂ ಮಾಸ್ತರ್ ಅವರು ನೆರವೇರಿಸಿಕೊಡ್ಬೇಕಾಗಿ ಒಂದು ವಿನಂತಿ. ಪರಮೇಶ್ವರ ಜಗದೀಶ್ವರ ಕನ್ನಗುರಗಿ ಶ್ರೀ ಶರಣ ಬಸವೇಶ್ವರ ಕಲಬುರಗಿ ಶ್ರೀ ಶರಣ ಬಸವೇಶ್ವರ ಈ ಒಂದು ಸುಂದರ ಪ್ರಾರ್ಥನೆಯನ್ನ ಎದುರ್ತಕ್ಕಂತಹ ಶ್ರೀ ಹಾರ್ಮೋನಿಯಂ ಗುರುಗಳಿಗೆ ಧನ್ಯವಾದಗಳು. ಈಗ ಸ್ವಾಗತಿಸಲಿದ್ದಾರೆ ಶ್ರೀ ಹೋಬಣ್ಣ ಲಮಾಣಿ ಶಿಕ್ಷಕರು. ಯಾವತ್ತು ದುರ್ಗಾದೇವಿ ಹಾಗೂ ಸೇವಾಲಾಲ್ ಪೋಮಾಸಾದ್ ಮಹಾರಾಜರ ಪಾದಗಳಿಗೆ ಪರಮಿಟ್ಟು ಈ ಒಂದು ಕಾರ್ಯಕ್ರಮ ಮುಗುಳಳ್ಳಿ LT2 ಗ್ರಾಮದಲ್ಲಿ ಒಂದು ಗ್ರಾಮದ ಯುವಕರು ಪ್ರದರ್ಶಿಸತಕ್ಕಂತ ಒಂದು ನಾಟಕ, ತುತ್ತು ಕೊಟ್ಟ ರೈತನಿಗೆ ಕುತ್ತು ತಂದ ಸರ್ಕಾರ ಎಂಬ ಒಂದು ಸುಂದರ ಸಾಮಾಜಿಕ ಒಂದು ನಾಟಕವನ್ನ ಅಭಿನಯಿಸ್ತಾ ಇದ್ದಾರೆ. ದಯವಿಟ್ಟು ಇಲ್ಲಿ ನಿಂತ್ಕೊಂಡಂತ ನಮ್ಮ ಬಂಧುಗಳು, ಇಲ್ಲಿ ನಿಂತ್ಕೊಂಡಂತ ನಮ್ಮ ಒಂದು ಸಹೋದರರು ಕೆಳಗಡೆ ಕುತ್ಕೊಂಡ್ರೆ ಹಿಂದ್ ಕುಂತಂತ ಒಂದು ತಾಯರಿಗೆ ಈ ನಾಟಕವನ್ನು ವೀಕ್ಷಿಸಲು ಅನುಕೂಲ ಆಗುತ್ತೆ. ದಯವಿಟ್ಟು ನಾವೊಂದು ಕೈ ಮುಗಿದು ಕೇಳ್ಕೊಳ್ತಾ ಇದ್ದೀವಿ, ದಯವಿಟ್ಟು ಕೆಳಗೆ ಕುತ್ಕೊಂಡ್ಬಿಡ್ರಿ. ಈ ಒಂದು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಂಡಿರ್ತಕ್ಕಂಥ ಶ್ರೀ 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 ನಾಗೇಶ್ ಪೂಜಾರಿ ಅರ್ಚಕರು, ಬಂಜಾರ ಶಕ್ತಿಪೀಠ ನೀಲಾನಗರ ಅವರಿಗೆ ಈ ಒಂದು ನಾಟಕದ ವತಿಯಿಂದ ಹಾಗೂ ನಮ್ಮ ಗ್ರಾಮದ ಗುರು ಹಿರಿಯರ ವತಿಯಿಂದ ಸ್ವಾಗತ ಸುಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ತರನಾಗಿ ದಿವ್ಯ ಸಾನ್ನಿಧ್ಯವನ್ನ ವಹಿಸಿಕೊಂಡಿರ್ತಕ್ಕಂಥ ಇನ್ನೋರ್ವ ನಮ್ಮ ಮುಗುಳಳ್ಳಿ ತಾಂಡದ ಹನುಮಾನ್ ದೇವಸ್ಥಾನದ, ಮಾರುತಿ ದೇವಸ್ಥಾನದ ಅರ್ಚಕರಾದಂಥ ಶ್ರೀಯುತ ಹನುಮಂತಪ್ಪ ಬಾಳಣ್ಣವರವರಿಗೂ ಸಹಿತ ತುಂಬ ಹೃದಯದ ಸ್ವಾಗತ ಸುಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಅದೇ ತರನಾಗಿ ಈ ಒಂದು ನಾಟಕದಲ್ಲಿ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಕ್ಕಂಥ ನಮ್ಮ ಮುಗುಳಳ್ಳಿ ತಾಂಡದ
ನಾಯಕರಾದಂತ ಶ್ರೀಯುತ ಕೃಷ್ಣ ನಾಯಕ್ ಅವರಿಗೂ ಸಹಿತ ಸ್ವಾಗತ ಸುಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಅದೇ ತರನಾಗಿ ಈ ಒಂದು ನಮ್ಮ ಗ್ರಾಮದ ಕಾರ್ಭಾರಿಯಾದಂತ ಶ್ರೀಯುತ ನೇಮಣ್ಣ ಕಾರ್ಭಾರಿ ಅವರಿಗೂ ಸಹಿತ ಸ್ವಾಗತ ಸುಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಅದೇ ತರನಾಗಿ ಈ ಕಾರ್ಯಕ್ರಮದಲ್ಲಿ ಅತಿಥಿ ಸ್ಥಾನವನ್ನು ವಹಿಸಿಕೊಂಡು ವೇದಿಕೆಯನ್ನು ಅಲಂಕರಿಸಿಕೊಂಡಂತ ಶ್ರೀ ಜಿ ಮಸ್ತಾನಯ್ಯ ಪ್ರಥಮ ದರ್ಜೆ ಗುತ್ತಿಗೆದಾರರು ವಿಜಯಪುರ ಇವರಿಗೂ ಸಹಿತ ಸ್ವಾಗತ ಸುಸ್ವಾಗತವನ್ನು ವಹಿಸ್ತಾ ಇದ್ದೀನಿ. ಅದೇ ತರನಾಗಿ ವೇದಿಕೆಯ ಮೇಲೆ ಅತಿಥಿ ಸ್ಥಾನವನ್ನು ವಹಿಸಿಕೊಂಡಿರ್ತಕ್ಕಂಥ ಸ್ವರ್ಣ ಟೆಕ್ನೋ ಕನ್ಸ್ಟ್ರಕ್ಷನ್ ಅವರಿಗೂ ಸಹಿತ ಸ್ವಾಗತ ಸುಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಬಂಧುಗಳೇ, ಈ ಒಂದು ಗ್ರಾಮದಲ್ಲಿ ನಮ್ಮ ಒಂದು ಊರಿನ ಯುವಕರು ಒಂದು ನಾಟಕವನ್ನು ಮಾಡಿದ್ದಾರೆ. ಆ ನಾಟಕಕ್ಕೆ ನೀವೇನೋ ದೂರಿನವರಲ್ಲ, ನಮ್ಮ ಮುಗುಳಳ್ಳಿ ಗ್ರಾಮದ ಸುತ್ತಮುತ್ತಲಿಂದ ಬಂದಂತ ಬಂಧುಗಳು ದಯವಿಟ್ಟು ಶಾಂತತೆಯನ್ನು ಕಾಪಾಡ್ಕೋಬೇಕು. ಈಗಾಗಲೇ ಒಂದು ಚುನಾವಣೆ ನೀತಿ ಸಹಿತ ಇರುವುದರಿಂದ ದಯವಿಟ್ಟು ಯಾರು ನಿಮ್ಮಲ್ಲಿ ಈ ಒಂದು ನಾಟಕದ ಕಂಪನಿಯ ವತಿಯಿಂದ ನಾವು ಕೈ ಮುಗಿದು ಕೇಳ್ಕೊತಾ ಇದ್ದೀವಿ, ಯಾರಾದರೂ ತಾಂದ್ರೆ ವೈಖರಿಯನ್ನ ಮಾಡಬಾರ್ದು ಅಂತಕ್ಕಂಥ ಒಂದು ವಿನಂತಿಯನ್ನ ಮಾಡ್ಕೊಳ್ತಾ ಇದ್ದೇನೆ. ಅದರಂತೆ ತಮಗೆಲ್ಲರಿಗೂ ಈ ನಾಟಕವನ್ನು ವೀಕ್ಷಿಸಿ ನಮ್ಮ ಗ್ರಾಮದ ಯುವಕರಿಗೆ ಪ್ರೋತ್ಸಾಹಿಸಲು ಬಂದಂತ ಸುತ್ತಮುತ್ತಲಿನ ಎಲ್ಲ ನನ್ನ ಗ್ರಾಮದ ಸಹೋದರಿಗೂ ಸಹಿತ ಸ್ವಾಗತ ಸುಸ್ವಾಗತ. ಅದರಂತೆ ನಮ್ಮ ಒಂದು ಸಂಗೀತ ಬಳಕಕ್ಕೂ ಸಹಿತ ಸ್ವಾಗತವನ್ನ ಬಯಸುತ್ತಾ ನನ್ನ ಸ್ವಾಗತವನ್ನ ಮುಗಿಸ್ತಾ ಇದ್ದೇನೆ. ಜೈ ಸೇವಾಲಾಲ್. ಅತ್ಯುತ್ತಮವಾಗಿ ಎಲ್ಲರನ್ನ ಸ್ವಾಗತಿಸಿದಂತಹ ಶ್ರೀ ಓಬಣ್ಣ ಲಮಾನಿ ಶಿಕ್ಷಕರಿಗೆ ಧನ್ಯವಾದಗಳು. ಇದೀಗ ಆಗಮಿಸಿರ್ತಕ್ಕಂತಹ ಗಣ್ಯಮಾನ್ಯರಿಗೆ ಮಾಲಾರ್ಪಣೆಯೊಂದಿಗೆ ಸನ್ಮಾನ ಕಾರ್ಯಕ್ರಮ. ಈಗ ಸನ್ಮಾನ ಕಾರ್ಯಕ್ರಮವನ್ನ ಮೊದಲನೇದಾಗಿ ಇಂದಿನ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂತಹ ಶ್ರೀ ನಾಗೇಶ್ ಪೂಜಾರಿ ಹಾಗೂ ಶ್ರೀ ಹನುಮಂತ ಬಾಳಣ್ಣವರ್ ಶ್ರೀ ಆಂಜನೇಯ ದೇವಸ್ಥಾನದ ಅರ್ಚಕರು ಇವರಿಗೆ ನಮ್ಮ ದುರ್ಗಾದೇವಿ ತರುಣ ನಾಟ್ಯ ಸಂಘದ ಒಡೆಯರಾಗಿರ್ತಕ್ಕಂತಹ ಶ್ರೀ ವಾಚು ನಾಯಕ್, ಶ್ರೀ ಓಬಣ್ಣ ಲಮಾನಿ, ಶ್ರೀ ಅನಿಲ್ ಕುಮಾರ್ ಲಮಾನಿ ಹಾಗೂ ಶ್ರೀ ಕೃಷ್ಣ ಚೌಹಾಣ್ ಇವರೆಲ್ಲರೂ ನೆರವೇರಿಸಿಕೊಡಬೇಕಾಗಿ ಅವರಲ್ಲಿ ವಿನಂತಿ. ವೇದಿಕೆ ಮೇಲೆ ಯಾರ ಹೆಸರನ್ನ ಕೂಗಲಾಗುವುದು ಅವರಷ್ಟೇ ಆಗಮಿಸಬೇಕಾಗಿ ವಿನಂತಿ. ವೇದಿಕೆಯ ಮೇಲೆ ಅನವಶ್ಯಕ ಗೊಂದಲ ಗಿಜಿಗಿಜಿ ಆಗಬಾರ್ದಂತ ದಯಮಾಡಿ ಎಲ್ಲರಲ್ಲಿ ವಿನಂತಿ. ಈಗ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂತಹ ಶ್ರೀ ಕೃಷ್ಣ ಗೋ ನಾಯಕ್ ಹಾಗೂ ಉದ್ಘಾಟಕರಾಗಿ ಆಗಮಿಸಿರ್ತಕ್ಕಂತಹ ಶ್ರೀ ನೇಮಣ್ಣ ಕಾರ್ಬಾರಿ ಇವರಿಗೆ ಈ ಕಂಪನಿಯ ನಾಟಕದ ಮಾಲೀಕರಾಗಿರ್ತಕ್ಕಂತಹ ಶ್ರೀ ವಿಜಯ್ ರಾಠೋಡ್, ಶ್ರೀ ಅಶೋಕ್ ಲಮಾನಿ, ಶ್ರೀ ರವಿ ಲಮಾನಿ ಹಾಗೂ ಶ್ರೀ ಚಂದ್ರಶೇಖರ್ ಲಮಾನಿ ಎಲ್ಲರೂ ಸೇರಿ ಮಾಲಾರ್ಪಣೆಯೊಂದಿಗೆ ಸವಿನೆನಪಿನ ಕಾರ್ಯಕ್ರಮವನ್ನು ವಿತರಿಸಬೇಕಾಗಿದೆ.
ಮಸ್ತಾನಯ್ಯ ಪ್ರಥಮ ದರ್ಜೆ ಗುತ್ತಿಗೆದಾರರು ಹಾಗೂ ಶ್ರೀ ಸ್ವರ್ಣ ಟೆಕ್ನೋ ಕನ್ಸ್ಟ್ರಕ್ಷನ್ಸ್ ಹುಬ್ಬಳ್ಳಿ ಇವರಿಗೆ ಇಂದಿನ ಈ ಕಂಪನಿಯ ಮ್ಯಾನೇಜರ್ಗಳಾಗಿರ್ತಕ್ಕಂತಹ ಶ್ರೀ ರಮೇಶ್ ಹೊಸಮನಿ, ಶ್ರೀ ಲಕ್ಷ್ಮಣ್ ಲಮಾನಿ, ಶ್ರೀ ವಿಠಲ್ ಲಮಾನಿ, ಶ್ರೀ ಶಿವಾಜಿ ಲಮಾನಿ ತಾವೆಲ್ಲರೂ ಸೇರಿ ಇವರಿಗೆ ಮಾಲಾರ್ಪಣೆಯೊಂದಿಗೆ ಸವಿನೆನಪಿನ ಕಾಣಿಕೆಯನ್ನ ಕೊಟ್ಟು ಗೌರವಿಸಬೇಕಾಗಿ ವಿನಂತಿ. ಈ ಒಂದು ಆದರಾತಿಥ್ಯವನ್ನು ಸ್ವೀಕರಿಸಿದಂತಹ ಎಲ್ಲ ಮಹನೀಯರಿಗೆ ಧನ್ಯವಾದಗಳು. ಅದೇ ರೀತಿ ನಮ್ಮ ಶ್ರೀ ದುರ್ಗಾದೇವಿ ತರುಣ ನಾಟ್ಯ ಸಂಘದ ಒಡೆಯರಾಗಿರ್ತಕ್ಕಂತಹ ಶ್ರೀ ವಾಚು ನಾಯಕ್, ಶ್ರೀ ಹೋಬಣ್ಣ ಲಮಾನಿ, ಶ್ರೀ ಅನಿಲ್ ಕುಮಾರ್ ಲಮಾನಿ, ಶ್ರೀ ಕೃಷ್ಣ ಚೌಹಾಣ್ ಇವರುಗಳಿಗೆ ನಮ್ಮ ಈ ಕಾರ್ಯಕ್ರಮದ ಶ್ರೀ ಇಂದಿನ ದಿವ್ಯ ಸಾನ್ನಿಧ್ಯ ವಹಿಸಿರ್ತಕ್ಕಂತಹ ಶ್ರೀ ದುರ್ಗಾದೇವಿ, ಶ್ರೀ ನಾಗೇಶ್ ಪೂಜಾರಿ ಹಾಗೂ ಶ್ರೀ ಹನುಮಂತ ಬಾಳಣ್ಣವರು ಇವರು ಮಾಲಾರ್ಪಣೆ ಮಾಡಿ ಸನ್ಮಾನ ಮಾಡಬೇಕಾಗಿ ವಿನಂತಿ. ಈ ಒಂದು ಅತ್ಯುತ್ತಮ ನಾಟಕವನ್ನ ನಿರ್ವಹಿಸುವಲ್ಲಿ ಉತ್ತಮ ಪಾತ್ರವನ್ನು ವಹಿಸಿರ್ತಕ್ಕಂತಹ ಸಂಘಟನೆಯವರಿಗೆ ಧನ್ಯವಾದಗಳು. ಅದೇ ರೀತಿ ಈ ಒಂದು ಮಾಲಕರಾದಂತಹ ಶ್ರೀ ವಿಜಯ್ ರಾಠೋಡ್, ಶ್ರೀ ಅಶೋಕ್ ಲಮಾನಿ, ಶ್ರೀ ರವಿ ಲಮಾನಿ, ಶ್ರೀ ಚಂದ್ರಶೇಖರ್ ಲಮಾನಿ, ಶ್ರೀ ವಸಂತ್ ಕುಮಾರ್ ಲಮಾನಿ ಅವರು ಆಗಮಿಸಬೇಕು. ಅವರನ್ನ ಶ್ರೀ ಕೃಷ್ಣ ನಾಯಕ್ ಹಾಗೂ ಶ್ರೀ ನೇಮಣ್ಣ ಕಾರ್ಬಾರಿ ಇವರು ಮಾಲಾರ್ಪಣೆ ಮಾಡಿ ಅವರನ್ನ ಸನ್ಮಾನಿಸಬೇಕಾಗಿ ವಿನಂತಿ. ಸಾವಿರ ವಂದನೆ ಸಾಧನೆ ತೋರಿದ ಜಾರಿಗೆ ಗೆಲುವಿನ ಬಂಗಾರಿಗೆ ಗೆಲುವಿನ ಬಂಗಾರಿಗೆ ವಂದನೆ ಗೆಲುವಿನ ಬಂಗಾರಿಗೆ ಗೆಲುವಿನ ಬಂಗಾರಿಗೆ ಅಂದರೆ 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 ಹಲೋ, ಅದೇ ರೀತಿ ಇಂದಿನ ಕಾರ್ಯಕ್ರಮದ ಈ ಒಂದು ಮ್ಯಾನೇಜರ್ಗಳಾಗಿರ್ತಕ್ಕಂತಹ ಶ್ರೀ ರಮೇಶ್ ಹೊಸಮನಿ, ಶ್ರೀ ಲಕ್ಷ್ಮಣ್ ಲಮಾನಿ, ಶ್ರೀ ವಿಠಲ್ ಲಮಾನಿ, ಶ್ರೀ ಶಿವಾಜಿ ಲಮಾನಿ ಇವರುಗಳಿಗೆ ಶ್ರೀ ಜಿ ಮಸ್ತಾನಯ್ಯ ಪ್ರಥಮ ದರ್ಜೆ ಗುತ್ತಿಗೆದಾರರು ಹಾಗೂ ಶ್ರೀ ಸ್ವರ್ಣ ಟೆಕ್ನೋ ಕನ್ಸ್ಟ್ರಕ್ಷನ್ ಹುಬ್ಬಳ್ಳಿ ಇವರು ಮಾಲಾರ್ಪಣೆ ಮಾಡಿ ಸನ್ಮಾನವನ್ನು ಮಾಡಬೇಕಾಗಿ ವಿನಂತಿ.
ನೀಲಾಂಬರದ ಬೆಳದಿಂಗಳದಿ ತೇಲಾಡುತ್ತಿರುವುದು ಧಾವನದ ಕಾಲುಂದಿಯಲ್ಲಿ ತೂಗಾಡುತ್ತಿರುವುದು ನೀಲಾಂಬರದ ಬೆಳದಿಂಗಳದಿ ತೇಲಾಡುತ್ತಿರುವುದು ಧನ್ಯವಾದಗಳು. ಅದೇ ರೀತಿ ಇಂದಿನ ನಾಟಕದ ಹಾರ್ಮೋನಿಯಂ ಮಾಸ್ತರ್ ಆಗಿರ್ತಕ್ಕಂತಹ ಶ್ರೀ ಪರಶುರಾಮ್ ನಾಯಕ್ ಇವರಿಗೂ ಕೂಡ ಒಂದು ಮಾಲಾರ್ಪಣೆಯನ್ನು ಮಾಡಬೇಕಾಗಿ ವಿನಂತಿ. ಅದೇ ರೀತಿ ಇಂದಿನ ಕಾರ್ಯಕ್ರಮಕ್ಕೆ ದೇಣಿಗೆಯನ್ನು ನೀಡಿರ್ತಕ್ಕಂತಹ ಡಾಕ್ಟರ್ ಶಿವಕುಮಾರ್ ಈ ಒಂದು ಕಾರ್ಯಕ್ರಮವನ್ನು ವೇದಿಕೆ ಮೇಲಿರ್ತಕ್ಕಂತಹ ಸಂಘದ ಒಡೆಯರು ನಿರ್ವಹಿಸಬೇಕಾಗಿ ವಿನಂತಿ. ಎಲೆ ಮನವೇ ಯಾಕರ ತುಕವಿಲ್ಲ ಎಲೆ ಮನವೇ. ಮುಂದಿನ ತಯಾರಿ ಶ್ರೀ ಮೋತಿಲಾಲ್ ಲಮಾನಿ, ಶ್ರೀ ಪ್ರಶಾಂತ್ ಲಮಾನಿ, ಶ್ರೀ ಪರಶುರಾಮ್ ಲಮಾನಿ, ಶ್ರೀ ಸುನೀಲ್ ಕುಮಾರ್ ಲಮಾನಿ ಅವರು ತಯಾರಿಯಲ್ಲಿರ್ಬೇಕು. ಕಳ್ಳತನ ಮಾಡಬಾರದು ಮನವೇ ಮನವೇ. ಶ್ರೀ ಗಿರೀಶ್ ರಾಠೋಡ್, ಶ್ರೀ ಪ್ರವೀಣ್ ಲಮಾನಿ, ಶ್ರೀ ಬಸಪ್ಪ ಟಿ ಪೂಜಾರಿ ಉದ್ದಿಮೆದಾರರು, ಶ್ರೀ ಮೋತಿಲಾಲ್ ಲಮಾನಿ, ಶ್ರೀ ಪ್ರಶಾಂತ್ ಲಮಾನಿ, ಶ್ರೀ ಪರಶುರಾಮ್ ಲಮಾನಿ ಇವರೆಲ್ಲರೂ ವೇದಿಕೆಗೆ ಆಗಮಿಸಿ ಆಸೀನರಾಗಬೇಕು. ಅವರಿಗೆ ಮಾಲೀಕರಾಗಿರ್ತಕ್ಕಂತಹ ಶ್ರೀ ವಿಜಯ ರಾಠೋಡ್, ಶ್ರೀ ಅಶೋಕ್ ಲಮಾನಿ, ಶ್ರೀ ರವಿ ಲಮಾನಿ, ಶ್ರೀ ಚಂದ್ರಶೇಖರ್ ಲಮಾನಿ ಅವರು ಸನ್ಮಾನ ಮಾಡಬೇಕಾಗಿ ವಿನಂತಿ. ಯಾರಿಗೆ ಯಾರಿಲ್ಲ ಪದವೇ ಇದು ಮೂರು ದಿನದ ಸಂತಿ ಎಲೆ ಮನವೇ. ಯಾರಿಗೆ ಹಾರ್ಮೋನಿಯಂ ಮಾಸ್ತರ್ಗೆ ಮಾಲಾರ್ಪಣೆ. ಶ್ರೀ ಮೋತಿಲಾಲ್ ಲಮಾನಿ, ಶ್ರೀ ಬಸಪ್ಪ ಪೂಜಾರಿ, ಶ್ರೀ ಪ್ರಶಾಂತ್ ಲಮಾನಿ, ಶ್ರೀ ಪರಶುರಾಮ್ ಲಮಾನಿ ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿ. ಶ್ರೀ ಬಸಪ್ಪ ಪೂಜಾರಿ, ಶ್ರೀ ಮೋತಿಲಾಲ್ ಲಮಾನಿ, ಶ್ರೀ ಪ್ರಶಾಂತ್ ಲಮಾನಿ, ಶ್ರೀ ಪರಶುರಾಮ್ ಲಮಾನಿ ವೇದಿಕೆಗೆ ಆಗಮಿಸಬೇಕು. ಹಲೋ, ನಮ್ಮ ವೇಟ್ ಮಾಡಪ್ಪ, ವೇಟ್ ಮಾಡು, ತಡಿ. MBBS MD ನಮ್ಮ ಸಂಘದ ಎಲ್ಲಾ ಯುವಕ ಮಿತ್ರರು, ನಮ್ಮ ಗ್ರಾಮದ ಎಲ್ಲಾ ಯುವಕ ಮಿತ್ರರು ಸನ್ಮಾನ ಮಾಡಬೇಕು. ಸೇವಾಲಾಲ್ ಯುವಕ ಮಿತ್ರರು, ಶ್ರೀ ಸಂತ ಸೇವಾಲಾಲ್ ಯುವಕ ಮಿತ್ರರು ಸೇರಿಕೊಂಡು ನಮ್ಮ ಗ್ರಾಮದ ಒಬ್ಬ ಪ್ರಖ್ಯಾತ ವೈದ್ಯನಾಗಿ ಮೆರೆದಿರುವಂತಹ ಡಾಕ್ಟರ್ ಶಿವಕುಮಾರ್ ರಾಠೋಡ್ ಅವರಿಗೆ ನಮ್ಮ ಗ್ರಾಮದ ಯುವಕ ಮಿತ್ರರಿಂದ ಸನ್ಮಾನವನ್ನು ಹಮ್ಮಿಕೊಂಡಿದ್ದೇವೆ. ಉತ್ತರಗಳ ಚಪ್ಪಾಳೆಯನ್ನು ಕೊಟ್ಟು ಗೌರವಿಸಬೇಕು. ಇವರು ನಮ್ಮ ಗ್ರಾಮದ ಹೆಮ್ಮೆ. ಇವರು ನಮ್ಮ ಪ್ರಾಥಮಿಕ ಶಾಲೆಯಲ್ಲಿ, ಇದೇ ತಾಂಡಾದಲ್ಲಿ ಪ್ರಾಥಮಿಕ ಶಾಲೆಯನ್ನು ಮುಗಿಸಿಕೊಂಡು MBBS ಆಗಿ ಕೊಲೆಗಾರ ಹೂವನಗಳ ಮಾಡಿದ ಪ್ರೀತಿಯ ಮಧು ತುಂಬಿದ ಚಂದನ ಹೊಸತೋಟನೆ ಪ್ರೀತಿಯ ಕಲೆ ಹಾಕಿದ. ಮುಂದಿನ ತಯಾರಿ ಶ್ರೀ ಬಸಪ್ಪ ಚೌಹಾಣ್, ಶ್ರೀ ರಾಮು ಲಮಾನಿ, ಶ್ರೀ ರಾಜು ಲಮಾನಿ, ಶ್ರೀ ದೇವೇಂದ್ರ ಲಮಾನಿ ಅವರು
ತಯಾರಿಯಲ್ಲಿರ್ಬೇಕು. ಹಾಡೊಂದು ಹಾಡಬೇಕು, ಅದು ಚಿರಕಾಲ ಕೇಳಬೇಕು. ಶ್ರೀ ಬಸಪ್ಪ ಚೌಹಾಣ್, ಶ್ರೀ ಬಸಪ್ಪ ಚೌಹಾಣ್, ಶ್ರೀ ರಾಮು ಲಮಾನಿ, ಶ್ರೀ ರಾಜು ಲಮಾನಿ, ಶ್ರೀ ದೇವೇಂದ್ರ ಲಮಾನಿ ಆಗಮಿಸಬೇಕಾಗಿ ವಿನಂತಿ. ಅವರಿಗೆ ನಮ್ಮ ಸಂಘದ ಮಾಲೀಕರು ಹಾಗೂ ವೇದಿಕೆಯ ಮೇಲೆ ಇರ್ತಕ್ಕಂಥ ಗಣ್ಯಮಾನ್ಯರು ಹಾಡಬೇಕು, ಅದು ಚಿರಕಾಲ ಕೇಳಬೇಕು. ಹಾಡೊಂದು ಹಾಡಬೇಕು, ಅದು ಚಿರಕಾಲ ಕೇಳಬೇಕು. ಶ್ರೀ ಸಂತೋಷ್ ಲಮಾನಿ, ಶ್ರೀ ಶಂಕರಪ್ಪ ಲಮಾನಿ, ಶ್ರೀ ವಾಸಪ್ಪ ಲಮಾನಿ, ಶ್ರೀ ಪುಂಡ್ಲಿಕ್ ಲಮಾನಿ ಟೇಲರ್ ಇವರು ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿ. ಶ್ರೀ ಸುಭಾಷ್ ಲಮಾನಿ, ಶ್ರೀ ಮಲ್ಲಪ್ಪ ಉದ್ದಣ್ಣವರ್, ಶ್ರೀ ಮಲ್ಲಪ್ಪ ಬಸಣ್ಣವರ್ ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿ. ಶ್ರೀ ಟೋಪಣ್ಣ ಲಮಾನಿ, ಶ್ರೀ ಗೋಪಣ್ಣ ಲಮಾನಿ ಉದ್ದಿಮೆದಾರರು ವೇದಿಕೆಗೆ ಆಗಮಿಸಬೇಕು. ಕನಕನ ದೇಶರೇ ಕೈದಿಗಳು ಕಾಣವೇ, ಗಣಗಣದಲ್ಲಿ ಗುಡುಗುಡುಗಾನ, ಗರಿಗರಿಯಲ್ಲಿ ಗುಡುಗುಡುಗಾನ, ವಿಧ ವಿಧದ ಕನಕನ ದೇಶರೇ ಲಮಾನಿ, ಶ್ರೀ ಲಕ್ಷ್ಮಣ್ ಲಮಾನಿ, ಶ್ರೀ ರವಿ ಕಲ್ಮಡಿ, ಶ್ರೀ ಮಹಂತೇಶ್ ಭೇಟಿ, ಶ್ರೀ ಯಲ್ಲಪ್ಪ ಧವಳೇಶ್ವರ್ ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿ. ಆಗಮಿಸಿ ಒಂದು ದಯವಿಟ್ಟು ನಮ್ಮ ಪ್ರಾಥಮಿಕ ಶಾಲೆಯಲ್ಲಿ ಕಾರ್ಯನಿರ್ವಹಿಸತಕ್ಕಂತ ಶ್ರೀಯುತ ಮಾರಾಗುರುಗಳು ಹಾಗೂ ಶ್ರೀಯುತ ಪದರಾಗುರುಗಳು ಬಂದು ಒಂದು ಸನ್ಮಾನವನ್ನು ಸ್ವೀಕರಿಸಬೇಕು. ಈ ಒಂದು ನಾಟಕಕ್ಕೆ ತಲಾ 5,000 ರೂಪಾಯಿ ದೇಣಿಗೆಯನ್ನು ಕೊಟ್ಟಿದ್ದಾರೆ. ದಯವಿಟ್ಟು ವೇದಿಕೆಗೆ ಬಂದು ಸನ್ಮಾನವನ್ನು ಸ್ವೀಕರಿಸಿಕೊಳ್ಳಬೇಕು. ಜನನಕ್ಕೂ ಹಾಡು ಮರಣಕ್ಕೂ ಹಾಡು ಲಾಲಿ ಚರಮಗಳು ಪ್ರತಿಯದೆಯ ಗುರುಲಲ್ಲದ ಇದೆ ಬದುಕಿಸಲು ನಮ್ಮ ಶಿವಲಾಲ್ ಜಾತ್ರಾ ನಿವಾಸವಾಗಿ ಅನ್ನಪ್ರಸ್ಥ ಕೃತಿ ಸಂಪೂರ್ಣವಾಗಿ ಅನ್ನಪ್ರಸ್ಥ ಜಾರಿಗೆ ನೀಡಿದಂತಹ ವೆಂಕಟೇಶ್ ಹನುಮಂತ್ ಲಮಾಣಿ ಹಾಗೂ ನಮ್ಮ ಶಿವಲಾಲ್ ದೇವಸ್ಥಾನಕ್ಕೆ ಡಂಗುರವನ್ನ ದೇಣಿಗೆ ನೀಡಿದಂತಹ ಕಾರ್ತಿಕ್ ಗೋಪಣ್ಣ ನಾಯಕ್ ಅವರು ಈ ಸನ್ಮಾನ ಕಾರ್ಯಕ್ರಮಕ್ಕೆ ಕೇಳ್ಕೊತಾ ಇದ್ದೇನೆ. ವೆಂಕಟೇಶ್ ಹನುಮಂತ್ ಅವರು, ವೆಂಕಟೇಶ್ ಹನುಮಂತ್ ಲಮಾಣಿ ಬೇಗನೆ ವೇದಿಕೆಗೆ ಬರಬೇಕು. ನೀನು ನೀನೇ ಇಲ್ಲಿ ನಾನು ನಾನೇ, ನೀನು ನೀನೇ ಇಲ್ಲಿ ನಾನು ನಾನೇ, ನೀನು ಎಂಬುವುದಲ್ಲಿ ನಾದವಾಗಿರುವಾಗ ಆರಿದು ಹಾಡಲಯ್ಯ ಸಾರೋದ. ನೀನು ನೀನೇ ಇಲ್ಲಿ ನಾನು ನಾನೇ. ಅದೇ ರೀತಿ ಈ ನಾಟಕ ರಂಗಕ್ಕೆ ಮಣ್ಣಿನ ಸೇವೆಯನ್ನು ಒದಗಿಸಿದಂತಹ ಗೋವಿಂದ್ ಭಜಂತ್ರಿ ಅವರಿಗೂ ಕೂಡ ನಮ್ಮ ಗ್ರಾಮದಿಂದ ಅವರಿಗೆ ಸನ್ಮಾನ ನೀಡಿಕೊಂಡು ಇದೆ. ಗೋವಿಂದ್ ಭಜಂತ್ರಿ ಈ ದಾನಿ ಕೆಲವೊಂದಿಷ್ಟು ದಾನಿಗಳ ವೇದಿಕೆಗೆ ಬರಲಾರದೆ ಅಲ್ಪ ಗೈರಾಗಿದ್ದಾರೆ.
ರೀತಿಯ ಸಾಮಗ್ರಿಗಳನ್ನ ಮನೆಗೆ ತಲುಪಿಸುವಂತ ಕೆಲಸವನ್ನು ಮಾಡುತ್ತೇವೆ. ಧನ್ಯವಾದಗಳು. ಇಲ್ಲಿವರೆಗೆ ಸನ್ಮಾನ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಂತ ಶ್ರೀಯುತರಿಗೆ ಈಗ ಈ ಒಂದು ಕಾರ್ಯಕ್ರಮದ ಪ್ರಮುಖ ಘಟ್ಟ ಜ್ಯೋತಿ ಬೆಳಗಿಸುವುದರ ಮೂಲಕ ಒಂದು ನಾಟಕವನ್ನ ಉದ್ಘಾಟಿಸಬೇಕಾಗಿ ಶ್ರೀಗಳಲ್ಲಿ ಹಾಗೂ ವೇದಿಕೆ ಮೇಲೆ ಆಸೀನರಾದಂತ ಎಲ್ಲ ಮಹನೀಯರಲ್ಲಿ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೀನಿ. ದಯವಿಟ್ಟು ಜ್ಯೋತಿ ಬೆಳಗಿಸುವುದರ ಮೂಲಕ ಈ ಕಾರ್ಯಕ್ರಮವನ್ನ ಈ ಒಂದು ನಾಟಕವನ್ನು ಉದ್ಘಾಟಿಸಬೇಕಾಗಿ ವೇದಿಕೆ ಮೇಲೆ ಇರ್ತಕ್ಕಂಥ ಶ್ರೀಗಳು ಹಾಗೂ ಎಲ್ಲ ನಾಯಕ ಕಾರ್ಬಾರಿ ಹಾಗೂ ಎಲ್ಲ ಅತಿಥಿಗಳು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಾಗಿ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೀನಿ. ನಾಟಕದ ಉದ್ಘಾಟನೆಯನ್ನ ಶ್ರೀಯುತ ನಾಗೇಶ್ ಪೂಜಾರಿ ಅವರು ಹಾಗೂ ಹನುಮಪ್ಪ ಬಾಳನರವರು ಹಾಗೂ ನಾಯಕ್ ಕಾರ್ಬಾರಿ ಅವರು ಉದ್ಘಾಟಿಸಬೇಕಾಗಿ ಕೇಳ್ಕೊಳ್ತಾ ಇದ್ದಾರೆ. ಧನ್ಯವಾದಗಳು. ಈಗ ಹಲೋ ಹಸುರಿನ ಬನಸಿರಿಗೆ ಈಗ ಒಂದು ಈ ಕಾರ್ಯಕ್ರಮದಲ್ಲಿ ಸನ್ಮಾನಿತರಾಗಿ MBBS ಹಾಗೂ MDಯನ್ನ ಮುಗಿಸಿ ಹೋದಂತ ಶಿವಕುಮಾರ್ ಕೇವಲ 2 ನಿಮಿಷದಲ್ಲಿ ತನ್ನ ಒಂದು ಶಿಕ್ಷಣದ ಕುರಿತು ಅನುಭವವನ್ನ ಹೇಳಬೇಕಾಗಿ ಅವರಲ್ಲಿ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ಶ್ರೀ ಶಿವಾನಂದ ಮಹಾರಾಜ್ ಮತ್ತು ದುರ್ಗಾದೇವಿ ಮಾತೆಯರ ಆಶೀರ್ವಾದದಿಂದ ವೇದಿಕೆ ಮೇಲೆ ಆಸೀನರಾದಂಥ ಎಲ್ಲ ಗಣ್ಯರಿಗೂ ಹಾಗೂ ನಮ್ಮ ತಾಂಡ ಹಿರಿಯರಿಗೂ ನಾಯಕ ಕಾರ್ಬಾರಿ ಹಾಗೂ ಇಲ್ಲಿ ನೆರೆದಿರುವಂಥ ಎಲ್ಲ ನನ್ನ ಬಂಧು ಮಿತ್ರರು ಅಣ್ಣ ತಂಗಿಯರು ಎಲ್ಲರೂ ನನ್ನ ನಮಸ್ಕರಿಸುತ್ತಾ ಶ್ರೀ ದುರ್ಗಾದೇವಿ ತರುಣ ನಾಟ್ಯ ಸಂಘ ಇವರೇನು ನನಗೆ ಇವತ್ತು ಕರೆದುಬಿಟ್ಟು ಇಲ್ಲಿ ಸತ್ಕರಿಸಿದ್ದಕ್ಕೆ ನಾನು ತುಂಬಾ ಚಿರಋಣಿ ಅಂತ ಹೇಳ್ತೇನೆ. ನಾನು ಕೂಡ ಈ ತಾಂಡೆಯಲ್ಲೇ ಬೆಳೆದು ಈ ಸ್ಟೇಜ್ ನಲ್ಲಿ ಬಂದಿರೋದಂತ ಒಂದು ಖುಷಿ ವಿಚಾರ. ಯಾಕಂದ್ರೆ ನಾನು ಚಿಕ್ಕವನಿದ್ದಾಗಿಂದನೂ ಒಂದು ನನಗೆ 2 ಮುಖ್ಯ ಪಾತ್ರಗಳು ವಹಿಸಿರೋದಂಥದ್ದು. ಏನಂತಂದ್ರೆ ಒಂದು ನಮ್ಮ ಅಜ್ಜಾಜಿ, ನಾನು 1 ವರ್ಷದ ಮಗು ಇದ್ದಾಗಿಂದಾನೇ ಅವರು ಇಲ್ಲಿ ಎತ್ಕೊಂಡ್ಬಂದು ನನ್ನ ಸಾಕಿದ್ರು. ಅವರು ಇಲ್ಲಿವರೆಗೂ ಕೂಡ ನನ್ನ ಎಜುಕೇಶನ್ ಆಗ್ಲಿ ಎಲ್ಲೇ ನನ್ನ ಸೋಷಿಯಲೈಸೇಷನ್ ಆಗ್ಲಿ ಇಲ್ಲಿವರೆಗೂ ಬೆಳೆಯುವಂತ ಹಂತದಲ್ಲಿ ಎಲ್ಲ ರೀತಿಯಲ್ಲೂ ನಮ್ಮ ಮಾಮಂದ್ರಾಗ್ಲಿ ಎಲ್ಲರೂ ಕೂಡ ನನಗೆ ತುಂಬಾ ಸಪೋರ್ಟಿವ್ ಆಗಿದ್ರು. ಇನ್ನೊಂದು ವಿಚಾರ ಅಂದ್ರೆ ನಮ್ಮ ತಂದೆ ತಾಯಿ, ಯಾವ ತಂದೆ ತಾಯಿ ಕೂಡ ಮಕ್ಕಳನ್ನ ಬಿಟ್ಟು ಇರೋದಿಲ್ಲ, ಆಯ್ತಾ. ಆದ್ರೆ ನಮ್ಮ ತಂದೆ ತಾಯಿ ಸುಮಾರು 28 ವರ್ಷ ನಮ್ಮನ್ನ ಬಿಟ್ಟು ಎಜುಕೇಶನ್ ಸಲುವಾಗಿ
ನಮ್ಮ ಅಜ್ಜಾಜಿ ಹತ್ರ ಅಲ್ಲಿ ಎಜುಕೇಶನ್ ಊರಲ್ಲಿ ಸರಿಯಾಗಲ್ಲ ಅಂತ ಹೇಳ್ಬಿಟ್ಟು ಚಿಕ್ಕವರಿದ್ದಾಗನೇ ತಾವು ಅದು ಒಂಥರ ದೊಡ್ಡ ತ್ಯಾಗನೇ, ನನ್ನ ಜೀವನಕ್ಕಂತೂ ದೊಡ್ಡ ತ್ಯಾಗನೇ ನನ್ನ ತಂದೆ ತಾಯಿ ಮಾಡಿರೋದು, ಮತ್ತೆ ನಮ್ಮ ಅಜ್ಜಾಜಿ ನಮ್ಮ ಮಾಮಂದ್ರು ಮಾಡಿರುವಂಥದ್ದು. ಆಮೇಲೆ ನಾನು ಈ ರೀತಿ ಇಷ್ಟು ದೊಡ್ಡ ಡಿಗ್ರಿ ತಗೊಂಡಿನಂದ್ರೂ ಈ ತಾಂಡಾ ಜನರ ಪ್ರೀತಿ ಮುಂದೆ ಆ ಡಿಗ್ರಿ ಯಾವುದು ಅಲ್ಲ, ಆಯ್ತಾ? ಆ ಡಿಗ್ರಿ ಅಂತೂ ಯಾವುದೂ ಅಲ್ಲ. ಇವ್ರ ಮುಂದೆ ನಾನು ಇನ್ನೂ ಚಿಕ್ಕವನೇ. ಇವ್ರು ಯಾವುದೇ ರೀತಿ 24 ಗಂಟೆನೂ ಯಾವಾಗ ಬೇಕಾದ್ರೂ 24 ಗಂಟೆ 24x7 ನಾನು ಕಾಲ್ ಮಾಡ್ತಾರೆ. ಕೆಲವೊಮ್ಮೆ ಬ್ಯುಸಿ ಇದ್ದಾಗ ಅಷ್ಟೇ ನಾನು ಕಾಲ್ ರಿಸೀವ್ ಮಾಡಿರೋದಿಲ್ಲ, ಆದ್ರೂ ಕೂಡ ನಾನು ವಾಪಸ್ ಕಾಲ್ ಮಾಡಿಬಿಟ್ಟು ಅವ್ರ ನೋವುಗಳನ್ನ ಸ್ಪಂದಿಸ್ತೇನೆ. ಅವ್ರಿಗೆ ಏನು ಬೇಕು ಟ್ರೀಟ್ಮೆಂಟು ಅವೆಲ್ಲದಕ್ಕೂ ನಾನು ಹೆಲ್ಪ್ ಮಾಡ್ತಾ ಇದ್ದೇನೆ. ನನಗಿಲ್ಲಿ ಕರೆದ್ಬಿಟ್ಟು ಒಂದೆರಡು ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ದುರ್ಗಾದೇವಿ ತರುಣ ನಾಟ್ಯ ಸಂಘ ಹಾಗೂ ತಾಂಡಾದ ಎಲ್ಲ ಮುಖ್ಯ ಹಿರಿಯರಿಗೂ ಹಾಗೂ ಎಲ್ಲ ನನ್ನ ಬಂಧು ಬಾಂಧವರಿಗೂ ಇಲ್ಲಿ ಸೇರೋ ಎಲ್ಲ ಜನರಿಗೂ ಕೂಡ ನನ್ನ ಹೃತ್ಪೂರ್ವಕ ನಮನಗಳನ್ನು ಸಲ್ಲಿಸಿ ಈ ನಾಟಕಕ್ಕೆ ಯಶಸ್ವಿ ಆಗಲಿ ಅಂತ ನಾನೊಂದೆರಡು ಮಾತನ್ನ ಹೇಳಿ ಮುಗಿಸ್ತೇನೆ. ಜೈ ಸೇವಾಲಾಲ್. ಧನ್ಯವಾದಗಳು ಡಾಕ್ಟರ್ ಶಿವಕುಮಾರ್ ಅವರಿಗೆ. ಈಗ ವೇದಿಕೆ ಮೇಲೆ ಒಂದು ಸಾನ್ನಿಧ್ಯವನ್ನು ವಹಿಸಿಕೊಂಡಿರ್ತಕ್ಕಂಥ ದುರ್ಗಾದೇವಿ ಬಂಜಾರ ಶಕ್ತಿಪೀಠ ನೀಲಾನಗರದ ಅರ್ಚಕರಾದಂಥ ಶ್ರೀ 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 ನಾಗೇಶ್ ಪೂಜಾರಿ ಅವರು ಆಶೀರ್ವಚನವನ್ನ ಹೇಳಬೇಕಾಗಿ ಅವರಲ್ಲಿ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ರು. ಈ ಮಣ್ಣಿನ ಆರಾಧ್ಯ ದೇವರಾದಂಥ ಶ್ರೀ ಜಗದ್ಗುರು ಸೇವಾಲಾಲ್ ಮಹಾರಾಜರ ಹಾಗೂ ನೀಲಾಸಾದ್ ಭೋಮಾಸಾದ್ ಮಹಾರಾಜರ ಹೃದಯ ಮಂದಿರದಲ್ಲಿ ಮನೆಯನ್ನು ಮಾಡುತ್ತಾ ಲೋಕಮಾತೆ ಆದಂಥ ಜಗನ್ಮಾತೆ ದುರ್ಗಾ ಪರಮೇಶ್ವರಿಯ ಜಾತ್ರಾ ಮಹೋತ್ಸವ ಅಂಗವಾಗಿ ಮುಗಳಹಳ್ಳಿ ತಾಂಡಾ ನಂಬರ್ 2ಯಲ್ಲಿ ಈ ಜಾತ್ರಾ ಮಹೋತ್ಸವ ಅಂಗವಾಗಿ ಜರುಗಲಿರುವ ನಾಟಕ ತುತ್ತು ತಂದ ರೈತನಿಗೆ ಕುತ್ತು ತಂದ ಸರ್ಕಾರ ಎಂಬ ಸುಂದರ ಸಾಮಾಜಿಕ ನಾಟಕವನ್ನು ಅಭಿನಯಿಸುವರು. ಬಂಧುಗಳೇ, ಬಂಜಾರ ಸಮಾಜದ ಧರ್ಮ ದೇವರ ಜಾತ್ರಾ ಮಹೋತ್ಸವ ಸುಮಾರು ಬಾಗಲಕೋಟೆ ಜಿಲ್ಲೆಯಲ್ಲಿ ಇವತ್ತ 10 ರಿಂದ 15 ತಾಂಡಗಳಲ್ಲಿ ಜಾತ್ರೆ ಇದೆ. ಪ್ರತಿ ವರ್ಷ ಸೇವಾಲಾಲ್ ಮಹಾರಾಜರನ್ನು ಹಾಗೂ ದುರ್ಗಾ ಮಾತೆಯನ್ನು ನೆಂಬಿ ಮಾಡಿದಂತ ಸಂಸಾರದ ನೌಕೆಯಲ್ಲಿ ಮಕ್ಕಳನ್ನು ಬಿಟ್ಟು ವಿದ್ಯಾಭ್ಯಾಸನ ಹೊಟ್ಟಿಪಾಡನ್ನು ಬಿಟ್ಟು ಸೇವಾಲಾಲ್ ಮಹಾರಾಜನ ಮರಿಯಮ್ಮ ದೇವಿಯನ್ನ ತನ್ನ ಹೃದಯ ಮಂದಿರ ನೆನೆದಿಟ್ಟು ಪೂಜ್ಯ ಭಾವನೆಯಿಂದ ಪ್ರತಿ ವರ್ಷ ನಮ್ಮ ಮರಿ ಮಕ್ಕಳನ್ನು ಆರೋಗ್ಯವಂತ ಮುಂಬರುವ ಮಳಿ ಬೆಳೆನು ಜಗತ್ತಿಗೆ ಒಳ್ಳೇದಾಗಲಿ ಅಂತೇಳಿ ಜಾತ್ರಾ ಮಹೋತ್ಸವ ಮಾಡ್ತಾರ. ಹೊರತಾಗಿ ಯಾವುದಕ್ಕೆ ಹುಡುಗಾಟಾಗಲ್ಲ, ಯಾವುದಕ್ಕೆ ಇದು ಮೋಜ ಮಜಲ ಮಾಡ್ಲಿಕ್ಕೆಲ್ಲ. ತಾವು ಕೂಡ ನೆರೆ ಗ್ರಾಮದಿಂದ ಬಂದಿದ್ದೀರಿ, ಭಯಭಕ್ತಿಯಿಂದ ಕುಂತು ಆ ದೇವಿಯ ಆಶೀರ್ವಾದವನ್ನು ಪಡೆದು ಈ ನಾಟಕದಲ್ಲಿ ಆಗ ಹೋಗುವ ಕಠಿಣ ಶಬ್ದಗಳನ್ನು ಅರ್ಥ ಮಾಡಿಕೊಂಡು ಒಳ್ಳೆಯದನ್ನು ತಮ್ಮ ಮನೆಗೆ ಹೋಗಿ ಕೆಟ್ಟದನ್ನು ಇಲ್ಲೇ ಬಿಟ್ಟು ಈ ನಾಟಕಕ್ಕೆ ಯಶಸ್ವಿ ತಂದು ಈ ಮುಗಳಹಳ್ಳಿ ತಾಂಡದಕ್ಕೆ ಯಾವುದೇ ಪದೇ ಚ್ಯುತಿ ಬಾರದಂತ ತಾವೆಲ್ಲರೂ ಒಂದೇ ಇದೇ ಮುಗಳಹಳ್ಳಿ ತಾಂಡದ ಊರನವರು ಅಂತ ತಿಳ್ಕೊಂಡು ಎಲ್ಲರೂ ಕೂಡಿ ಈ ಜಾತ್ರೆಗೆ ಯಶಸ್ವಿ ತರುಣ ನಾಟಕಕ್ಕೂ ಮುದ್ದು ಮಕ್ಕಳ ತೊದಲ ನುಡಿಲಿಂದ ಏನು ತಪ್ಪು ಮಾಡಿದ್ರು ಕೂಡ ಅದನ್ನು ಕೆಮಿಸಿ ಈ ನಾಟಕಕ್ಕೆ ಯಶಸ್ವಿ ಮಾಡೋಣ. ಆ ಜಗನ್ ಮಾತೆ ಆಶೀರ್ವಾದ ಪಡ್ಕೊಳ್ಳಿಕ್ಕೆ ನಾವೆಲ್ಲರೂ ಪಾತ್ರರಾಗೋಣ. ಆ ಜಗನ್ ಮಾತೆ ಬಂದಂತ ಬರಗಾಲ ಮುಂದಿನ ದಿನಮಾನದಲ್ಲಿ ಕಿವಿನಿಂದ ಕೇಳಿಸಬಾರದು, ಕಣ್ಣಿನಿಂದ ತೋರಿಸಬಾರದು ಅಂತ ಬರಗಾಲದಲ್ಲಿ ಎದುರಿಸಿ ಬಂದಿದ್ದೇವೆ. ಇದರ ಮುಂದೆ ಬರಲಿಕ್ಕೆ ಅಸಾಧ್ಯ. ಅದು ಮುಂದೆ ದಿವಮಾನದಲ್ಲಿ ಆ ದೇವಿ ತಮ್ಮ ಎಲ್ಲರಿಗೆ ಸುಖ ಶಾಂತಿ ನೀಡಲಿ, ಆಯುಷ್ ಆರೋಗ್ಯ ಕೊಟ್ಟ ಕಾಪಾಡಲಿ, ಈ ನಾಟಿಗೆ ಯಶಸ್ಸಾಗಲಿ ಅಂತೇಳಿ ನನ್ನ 2 ಮಾತಿಗೆ ವಿರಾಮ ಹೇಳ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದಗಳು ಶ್ರೀಗಳಿಗೆ. ಈಗ ಕಾರ್ಯಕ್ರಮದ ಒಂದು ಕೊನೆ ಅಂತ ವಂದನಾರ್ಪಣೆಯನ್ನ ಶ್ರೀಯುತ ಮಾರಾಗುರುಗಳು ನಡೆಸಿಕೊಡ್ಬೇಕಾಗಿ ವಿನಂತಿ. ಇಂದಿನ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಶೋಭೆಯನ್ನು ತಂದುಕೊಟ್ಟಿರ್ತಕ್ಕಂತಹ ಅಧ್ಯಕ್ಷ
ಅಧ್ಯಕ್ಷರು, ಉದ್ಘಾಟಕರು ಹಾಗೂ ಎಲ್ಲ ಅತಿಥಿ ಮಹೋದಯರು ಹಾಗೂ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂತಹ ಶ್ರೀಗಳಿಗೆ ಎಲ್ಲರಿಗೂ ಕೂಡ ನಮ್ಮ ದುರ್ಗಾದೇವಿ ನಾಟ್ಯ ಸಂಘದ ವತಿಯಿಂದ ಹಾಗೂ ನಮ್ಮ ಮುಗುಳಳ್ಳಿ LT2 ಗ್ರಾಮಸ್ಥರ ಪರವಾಗಿ ಎಲ್ಲರ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸಿ ಈ ಒಂದು ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯಗೊಳಿಸಿದ್ದೇವೆ. ಈಗ ನಾಟಕ ಪ್ರಾರಂಭವಾಗಲಿದೆ. ದಯಮಾಡಿ ಎಲ್ಲರೂ ಅನವಶ್ಯಕ ಕೆಲಸ ಇಲ್ಲದವರು ಮೀನ್ಸ್ ಕಾರ್ಯಕ್ರಮದ ಹೊರತುಪಡಿಸಿದವರೆಲ್ಲರೂ ವೇದಿಕೆಯನ್ನು ತೆರವುಗೊಳಿಸಬೇಕಾಗಿ ಅವರಲ್ಲಿ ವಿನಂತಿ.